ಇವತ್ತು ಬೆಳಿಗ್ಗೆ ತಿಲಕ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ನೈಫ್ ಇಂದ ಸ್ಟ್ಯಾಬಿಂಗ್ ಆಗಿದೆ ಅಂತ ನಮಗೆ ಮಾಹಿತಿ ಬಂತು. ಅದರಲ್ಲಿ ವಿಕ್ಟಿಮ್ ಹೆಸರು ಗೀತಾ ಧಾವ್ಲೆ ಅಂತ ಇದೆ. ಅವರು 50 ವರ್ಷದ ಲೇಡಿದ್ದಾರೆ. ಅವರ ಮೇಲೆ ಅಟ್ಯಾಕ್ ಮಾಡುವವನು ಗಣೇಶ್ ಧಾವ್ಲೆ ಅಂತ, ಅವರ ಮೈದುನ. ಹಣಕಾಸಿನ ವಿಚಾರದಲ್ಲಿ ಇವರಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು. ಆ ಸಿಟ್ಟಿನಲ್ಲಿ ಬಹುಶಃ ಇದು ಅಟ್ಯಾಕ್ ಆಗಿದೆ. ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಏನು ಸಿಕ್ಕಿದೆ, ಅದರಲ್ಲಿ ಬ್ಯಾಂಕ್ ಸಾಲ ಪಡೆದರು. ಆ ಸಾಲದಿಂದ ಈ ಮನೆಯನ್ನು ತಗೊಂಡಿದ್ದಾರೆ. ಅವರು ಬ್ಯಾಂಕ್ ಲೋನ್ ಡಿಪಾಸಿಟ್ ಮಾಡಿ ಅದು ಅವರಿಂದ ಪತ್ರ ಬರ್ತಾಯಿತ್ತು. ಆ ವಿಚಾರದಲ್ಲಿ ಇವರ ಮಧ್ಯದಲ್ಲಿ ಏನು ಟೆನ್ಷನ್ ಇತ್ತು. ಇದು ಮೇಲ್ನೋಟಕ್ಕೆ ಕಂಡುಬಂದ ಮಾಹಿತಿ ಇದೆ. ತನಿಖೆ ತಗೊಳ್ಳಲಾಗಿದೆ. ಆ ವಿಕ್ಟಿಮ್ ಹಾಸ್ಪಿಟಲ್ನಲ್ಲಿ ಮನೆದವರನ್ನೇ ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿದರು. ಅಲ್ಲಿ ಅವರು ತೀರ್ ಹೋಗಿದ್ದಾರೆ. ಒಂದು ಮರ್ಡರ್ ಕೇಸ್ ಇದರಲ್ಲಿ ತಗೊಳ್ಳಲಾಗಿದೆ. ಆರೋಪಿಗೆ ತಿಲಕ್ವಾಡಿ ಪೊಲೀಸ್ ಸ್ಟೇಷನ್ ನಮ್ಮ ಅಧಿಕಾರಿಗಳು ಇಮಿಡಿಯೇಟ್ಲಿ ದಸ್ತಗಿರಿ ಮಾಡಿದ್ದಾರೆ. ಅದು ನಾವು ಚೆಕ್ ಮಾಡ್ತೀವಿ ಈಗ. ಹಾಂ, ಅದೇ ಇದು ಹಣಕಾಸಿನ ವ್ಯವಹಾರ ಆಯಿತು. ಅದು ವಿಚಾರದಲ್ಲಿ ಇತ್ತು. ಬಟ್ ನಮ್ಮ ಸ್ಟೇಷನಲ್ಲಿ ನಾವು ಚೆಕ್ ಮಾಡ್ತೀವಿ ಮುಂಚೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಅಂತ. ಚಾಕು 2 ನೈಫ್ ಸಿಕ್ಕಿದೆ ಅಲ್ಲಿ. ಅದು ಬಾಕಿ ಎವಿಡೆನ್ಸ್ ಐಟಮ್ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ದು ತಂಡ ಇದೆ. ಅದು ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಸೈಂಟಿಫಿಕ್ ಆಗಿ ತನಿಖೆ ಮಾಡ್ತೀವಿ ಮತ್ತು ಹೇಗೆ ಕನ್ವಿಕ್ಷನ್ ಸಿಗ್ಬೋದು ಅದು ನೋಡ್ಕೋತೀವಿ.